ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಶನಿ ಗೋಚಾರ ಫಲ 2025 ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ, ಶನಿ ಅಂತ ಹೇಳ್ತಾ ಇದ್ದ ಹಾಗೆ ಪ್ರತಿಯೊಬ್ಬರಿಗೂ ಭಯವಾಗುತ್ತೆ. ಈಗ ಪ್ರಸ್ತುತ ಶನಿಯ ಪೀಡನೆಯನ್ನು ಅನುಭವಿಸ್ತಾ ಇರತಕ್ಕಂತಹ ರಾಶಿಗಳು ಅಂತ ಬಂದ ಸಂದರ್ಭಕ್ಕೆ ಪ್ರಥಮವಾಗಿ ನಮಗೆ ಅಷ್ಟಮ ಶನಿಯ ರೂಪದಲ್ಲಿ ಕರ್ಕಾಟಕ ರಾಶಿಯವರಿಗೆ, ಪಂಚಮ ಶನಿಯ ರೂಪದಲ್ಲಿ ತುಲಾ ರಾಶಿಯವರಿಗೆ, ಅದೇ ರೀತಿಯಾಗಿ ಅರ್ಧಾಷ್ಟಮ ಶನಿಯ ರೂಪದಲ್ಲಿ ಅಂದರೆ 4ನೇ ಮನೆ ಶನಿಯ ಪೀಡೆಯ ಸ್ಥಾನದಲ್ಲಿ ವೃಶ್ಚಿಕ ರಾಶಿಯವರಿಗೆ, ಇನ್ನು ಮಕರ ಕುಂಭ ಮೀನ ಮಕರ ರಾಶಿಯವರಿಗೆ ಕೊನೇ ಹಂತದ ಸಾಡೆ ಸಾತಿನ ಭಾಗ, ಕುಂಭ ರಾಶಿಯವರಿಗೆ ಈ ಒಂದು ಶನಿಯ ಸಂಚಾರ ಆಗೋದ್ರಿಂದ ಮಕರ ರಾಶಿಯವರಿಗೆ ಒಂದು ಸಂಪೂರ್ಣವಾದಂತಹ ಸಾಡೆ ಸಾತಿನ ಯೋಗ ಮುಗಿದು ಹೋಗುತ್ತೆ. ಕುಂಭರಾಶಿಯವರಿಗೆ ಕೊನೆ ಹಂತದ ಸಾಡೆ ಸಾತಿನ ಭಾಗ, ಮೀನರಾಶಿಯವರಿಗೆ ಗರ್ಭಶನಿ ಅಂದರೆ ತನ್ನ 7.5 ವರ್ಷದಲ್ಲಿ 2.5 ವರ್ಷ ಮುಗಿಸಿ ತನ್ನ ಮುಂದಿನ ರಾಶಿಗೆ ಸಂಚಾರ ಮಾಡ್ತಾನೆ. ಗರ್ಭಶನಿ ರಾಶಿಯಲ್ಲಿ ಜನ್ಮಶನಿಯ ರೂಪದಲ್ಲಿ ಸಂಚಾರ ಮಾಡ್ತಾನೆ. ಹಾಗಾಗಿ ಈ ಒಂದು ವಿಚಾರಗಳಲ್ಲಿ ಗಮನಿಸೋದಾಯಿತು ಅಂತ ಹೇಳಿದ್ರೆ, ಶನಿ ಪೀಡನೆಯಿಂದ ಅತ್ಯಂತ ವೇಗವಾಗಿ ತನ್ನ ಒಂದು ಶನಿಯ ಕಪಿಮುಷ್ಟಿಯಿಂದ ತಪ್ಪಿಸ್ಕೊಳ್ತಾ ಇರುವಂತಹ ರಾಶಿಗಳ ಬಗ್ಗೆ, ಅವುಗಳಿಗಾಗುವಂತಹ ಪ್ರಭಾವಗಳ ಬಗ್ಗೆ, ಯಾರಿಗೆ ಒಳ್ಳೆಯದಿದೆ ಯಾರಿಗೆ ಕೆಡುಕಿದೆ ಅನ್ನೋದನ್ನೆಲ್ಲ ಸಹ ತಿಳ್ಕೊಳ್ತಾ ಹೋಗೋಣ. ಶನಿಯ ಗೋಚಾರ ಅಂತ ಬಂದ ಸಂದರ್ಭದಲ್ಲಿ ಶನಿಯು 29ನೇ ತಾರೀಕು 3ನೇ ತಿಂಗಳು 2025 ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ 10 ಗಂಟೆ 7 ನಿಮಿಷಕ್ಕೆ ಕುಂಭ ರಾಶಿಯಿಂದ ಮೀನ ರಾಶಿಗೆ ಪ್ರಯಾಣವನ್ನು ಬೆಳೆಸ್ತಾನೆ, ತನ್ನ ಸಂಚಾರವನ್ನು ಬದಲು ಮಾಡ್ತಾನೆ. ಆದರೆ ಪ್ರತಿಯೊಬ್ಬರು ಗಮನಿಸಬೇಕಾಗಿರೋದು ಏನಪ್ಪ ಅಂತಂದರೆ, ಸಂಚಾರವೇನು ಆಗತ್ತೆ, ಆದರೆ ತಾನು ಅಸ್ತಂಗತ ಸ್ಥಿತಿಯಲ್ಲಿ ತನ್ನ ರಾಶಿಯನ್ನು ಬದಲಾವಣೆ ಮಾಡ್ತಾನೆ ಶನಿ. ಸೂರ್ಯನ ಅತೀ ಸಮೀಪದಲ್ಲಿದ್ದು ಸೂರ್ಯನ ಕಿರಣಗಳ ನಡುವೆ ಆತ ದಹಿಸಿ ಹೋಗಿರ್ತಾನೆ. ಹಾಗಾಗಿ ಶನಿಯ ಪ್ರಭಾವವು ನಿಮಗೆ ತನ್ನ ಒಂದು ಅಸ್ತಂಗತ ತ್ಯಾಗ ಆಗುವವರೆಗೂ, ಅಂದರೆ ಅಸ್ತಂಗತ ಮುಗಿದು ಮತ್ತೆ ಉದಯ ಆಗುವ ಕಾಲಮಾನ 31ನೇ ತಾರೀಕು 3ನೇ ತಿಂಗಳು 2025 ಈ ಕಾಲಮಾನದವರೆಗೂ ಸಹ 29ನೇ ತಾರೀಕಿಗೆ ಪ್ರವೇಶವಾದರೂ 29, 30, 31 ಅಂದರೆ ಇನ್ನೂ 2 ದಿವಸಗಳ ಕಾಲ ಶನಿ ಅಸ್ತಂಗತನಾಗಿ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು ಮತ್ತೊಂದು ರಾಶಿಯನ್ನು ಬಹಳ ಅಪರೂಪಗಳಲ್ಲಿ ಅಪರೂಪ. ತುಂಬ ಅಂದರೆ ತುಂಬ ಅನೇಕ ವರ್ಷಗಳ ನಂತರ ಈ ರೀತಿಯಾಗಿ ಅಸ್ತಂಗತನಾಗಿ ಇನ್ನೊಂದು ರಾಶಿಗೆ ವಕ್ರವಲ್ಲದೆ ತನ್ನ ಸ್ಥಾನವನ್ನು ಬದಲಾವಣೆ ಮಾಡ್ತಾ ಇರತಕ್ಕಂಥದ್ದು. ಸೊ ಹಾಗಾಗಿ ಈ ಒಂದು ವಿಚಾರವನ್ನು ನಾವೆಲ್ಲರೂ ಗಮನ ಕೊಟ್ಕೊಂಡು ನೋಡಿಕೊಳ್ಳೇಬೇಕು. ಆಯಾ ರಾಶಿಯ ವಿಚಾರ ಬಂದ ಸಂದರ್ಭಕ್ಕೆ ಈ ಒಂದು 2 ದಿನಗಳ ಪ್ರಭಾವ ಅಂಥದ್ದು ಏನೂ ಇರೋದಿಲ್ಲ. ಏನಿದ್ರು 1ನೇ ತಾರೀಕು ಏಪ್ರಿಲ್ನಿಂದ ಶನಿಯ ಸಂಚಾರದ ನೇರ ಶುಭ ಅಶುಭ ಫಲಗಳು ಪ್ರತಿ ರಾಶಿಗೂ ಅಪ್ಲೈ ಆಗ್ತಾ ಬರುತ್ತೆ. ಹಾಗಾಗಿ ಈ ಒಂದು ವಿಚಾರವನ್ನು ಗಮನ ಕೊಟ್ಕೊಂಡು ಅರ್ಥ ಮಾಡ್ಕೋಬೇಕು. ಇನ್ನು ಶನಿ ಈ ವರ್ಷದಲ್ಲಿ ಒಂದು ಸಲ ವಕ್ರನಾಗ್ತಾನೆ. ಯಾವಾಗ ಅಂತ ಹೇಳಿದ್ರೆ 13ನೇ ತಾರೀಕು 7ನೇ ತಿಂಗಳು 2025ರಿಂದ 28ನೇ ತಾರೀಕು 11ನೇ ತಿಂಗಳು 2025ರವರೆಗೂ ಮೀನರಾಶಿಯಲ್ಲೇ ವಕ್ರನಾಗಿರ್ತಾನೆ. ನೋಡಿ, ವಕ್ರನಾಗಿ ಹಿಂಸಂಚಾರ ಅಂದರೆ ಇನ್ನೊಂದು ರಾಶಿ ಹಿಂದೆ ಹಿಮ್ಮುಖ ಚಲನೆ ಇದ್ದರೂ ಇನ್ನೊಂದು ರಾಶಿಗೆ ಪ್ರವೇಶ ಕುಂಭರಾಶಿಗೆ ಏನು ಬರುವುದಿಲ್ಲ. ಆದರೆ ಮೀನರಾಶಿಯಲ್ಲೇ ವಕ್ರೀಗತನಾಗಿ ಇರ್ತಾನೆ. ಅಂದರೆ ಈಗ ಕೆಲವು ದಿನಗಳ ಹಿಂದೆ ಹೇಗೆ ಒಂದು ವಕ್ರೀಗತನಾಗಿ ಕುಂಭರಾಶಿನಲ್ಲೇ ಇದ್ನೋ ಅದೇ ರೀತಿಯಾಗಿ ಈ ಬಾರಿಯೂ ಸಹ ಒಂದು ಹಿಂಚಲನೆಯಲ್ಲಿದ್ದರೂ ಹಿಂದಿನ ರಾಶಿಗೆ ಪ್ರವೇಶ ಮಾಡೋದಿಲ್ಲ, ಮೀನರಾಶಿನಲ್ಲೇ ವಕ್ರನಾಗಿ ಇರ್ತಾನೆ. ಇಂತಹ ಒಂದು ಶನಿ ಸಂಚಾರಗಳು 12 ರಾಶಿಯವರಿಗೂ ಯಾವ ರೀತಿಯಾದಂತಹ ಫಲಾನುಫಲಗಳನ್ನು ಕೊಡಬಹುದು ಅನ್ನೋದನ್ನು ಗಮನಿಸೋಣ. ಶನಿ ಅಂತ ಹೇಳ್ತಾ ಇದ್ದ ಹಾಗೆ ಪ್ರತಿಯೊಬ್ಬರಿಗೂ ಸಹ ಒಂದು ರೀತಿಯಾದಂತಹ ಅವ್ಯಕ್ತ ಭಯ ಕಾಡುತ್ತೆ.
ಆ ಅವ್ಯಕ್ತ ಭಯ ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳಿದ್ರೆ, ಏನೋ ಆಗೋಗುತ್ತೆ ನಮ್ಮ ಜೀವನಕ್ಕೆ. ಶನಿ ಅಂದ್ರೇ ಒಂದು ರೀತಿ ಸುಡು ಸುಡು ಬಿಸಿಲಲ್ಲೂ ಮೈ ಚಳಿ ಬಂದು ಕಂಬಳಿ ಹೊತ್ಕೊಳ್ಳುವಂಥ ಪರಿಸ್ಥಿತಿ. ಶನಿ ಪೀಡೆನೇ ಮಾಡ್ತಾನೆ ಅನ್ನುವಂತಹದ್ದು ಹಲವು ಜನರ ಭಾವನೆ. ಆದರೆ ಶನಿ ಆ ರೀತಿಯಾಗಿ ಇಲ್ಲ. ನಿಮ್ಮ ಕರ್ಮದ ಅನುಸಾರ ಆತ ಫಲಗಳನ್ನು ಕೊಡ್ತಾ ಬರ್ತಾನೆ. ಈಗಾಗಲೇ ನಾವು 7.5 ವಿಚಾರ ತುಂಬ ಬಾರಿ ಹೇಳಿದ್ದೇವೆ. ಅದೇ ರೀತಿಯಾಗಿ ಒಂದು ಅರ್ಧಾಷ್ಟಮ ಶನಿ ಆಗ್ಬೋದು, ಪಂಚಮ ಶನಿ ಆಗ್ಬೋದು, ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಅಷ್ಟಮ ಶನಿಗಳ ಪೀಡೆಗಳಾಗಿದ್ದಿರಬಹುದು. ಎಲ್ಲ ಒಂದು ವಿಧಾನಗಳು ಬಂದಾಗೂ ನಿಮ್ಮ ಒಂದು ಜಾತಕದ ಅನ್ವಯ ಶನಿಯ ಒಂದು ಗೋಚಾರದ ಫಲ ಮತ್ತು ಜಾತಕದ ಫಲ ಎರಡೂ ಬೇರೆ ಬೇರೆ ರೀತಿಯಾಗಿ ಅನ್ವಯವಾಗುತ್ತೆ ಅನ್ನೋದನ್ನು ಸಹ ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಆದರೂ ಏನೋ ಒಂದು ಭಯ, ಶನಿ ಪೀಡನೆಯ ಬಗ್ಗೆ, ಶನಿ ಕಾಟದ ಬಗ್ಗೆ ತುಂಬ ತಲೆಬಿಸಿ ಮಾಡಿಕೊಳ್ಳೋದು ಬೇಡ. ಒಮ್ಮೆ ನಿಮ್ಮ ಜನ್ಮ ಜಾತಕವನ್ನು ತೋರಿಸ್ಕೊಳ್ಳಿ. ಜನ್ಮ ಜಾತಕದ ಅನ್ವಯ ಅದಕ್ಕೆ ಬೇಕಾಗಿರುವಂತಹ ಪರಿಹಾರದ ಕ್ರಮಗಳನ್ನು ಮಾಡಿಕೊಂಡ್ರೆ ಬಹಳ ಶುಭವಾದ ವಾತಾವರಣ ಉಂಟಾಗುತ್ತೆ. ಹಾಗಾಗಿ ಯೋಚನೆ ಮಾಡೋದು ಬೇಡ. ಇನ್ನು ಕರ್ಕಾಟಕ ರಾಶಿಯವರಿಗೆ ಯಾವ ರೀತಿಯಾದಂತಹ ಪ್ರಭಾವಗಳನ್ನು ಎದುರಿಸಬಹುದು ಈ ಒಂದು ಶನಿಯ ಒಂದು ವಿಚಾರದಲ್ಲಿ, ಶನಿ ಗೋಚಾರ ಫಲ 2025 ಯಾವ ರೀತಿಯಾಗಿದೆ ಅನ್ನೋದನ್ನು ಗಮನಿಸೋಣ. ಕರ್ಕಾಟಕ ರಾಶಿಯವರಿಗೆ ವಿಶೇಷವಾದಂತಹ ಅತ್ಯುತ್ತಮವಾದಂತಹ ಸುಸಂದರ್ಭ. ಯಾಕಪ್ಪ ಸುಸಂದರ್ಭ ಅಂತ ಹೇಳ್ತಾ ಇದ್ದೇವೆ ಅಂತಂದರೆ, ನೋಡಿ, ಅಷ್ಟಮ ಶನಿಯ ಪೀಡೆಯಿಂದ ನೀವು ನಿವೃತ್ತರಾಗ್ತಾ ಇದ್ದೀರಾ. 8ನೇ ಮನೆಯ ಶನಿಯ ಪೀಡನೆ ನಿಮ್ಮನ್ನು ಒಂದು ರೀತಿಯಾಗಿ ಇಕ್ಕಟ್ಟಿನಲ್ಲಿ ಸಿಗಿಸೋದಲ್ಲ, ಒಂದು ರೀತಿಯಲ್ಲಿ ಈ ಕಬ್ಬನ್ನು ಗಾಣಕ್ಕೆ ಹರಿಯೋ ಹಾಗೆ ಮಾಡುವ ರೀತಿಯಲ್ಲಿ ಇತ್ತು. ಅಷ್ಟು ಕಷ್ಟವನ್ನು ಪಟ್ಬಿಟ್ಟಿದ್ರಿ, ಅಷ್ಟು ನಷ್ಟವನ್ನು ಅನುಭವಿಸ್ತಾ ಇದ್ರಿ. ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಈ ಕಡೆ ಗುರು ಅನುಗ್ರಹ ಇದ್ದರೂ ಸಹ ನಿಮಗೆ ಎಲ್ಲೋ ಒಂದು ಕಡೆ ಬ್ಯಾಲೆನ್ಸ್ ಆಗ್ತಾ ಇತ್ತು. ಆ ಗುರು ಅನುಗ್ರಹ ಬರೋಕ್ಕಿಂತ ಮುಂಚೆ ಅದು ಎಷ್ಟು ನಷ್ಟಗಳನ್ನು ಅನುಭವಿಸಿದ್ದೀರೋ. ಅನಾರೋಗ್ಯ ಕಾಡ್ತಾ ಇತ್ತು, ಹಣಕಾಸಿನ ಸಮಸ್ಯೆ ಕಾಡ್ತಾ ಇತ್ತು, ಉದ್ಯೋಗದಲ್ಲಿ ಕಿರಿಕಿರಿಗಳಿದ್ದವು, ವ್ಯಾಪಾರ ವಹಿವಾಟುಗಳು ಚೆನ್ನಾಗಿರಲಿಲ್ಲ. ಏನು ಮಾಡಿದ್ರೂ ಸಹ ಚಿನ್ನ ಹಿಡ್ಕೊಂಡ್ರೂ ಮಣ್ಣಾಗುವಂತಹ ಸಂದರ್ಭಗಳನ್ನು, ಸಮಯಗಳನ್ನು ಕರ್ಕಾಟಕ ರಾಶಿಯವರು ಈ ಅರ್ಧಾಷ್ಟಮ ಶನಿಯಲ್ಲಿ ಅನುಭವಿಸ್ಬಿಟ್ಟಿದ್ದೀರಿ. ಎಸ್ಪೆಷಲಿ ಅನಾರೋಗ್ಯ, ಈ ಅವಯವಗಳ ಭಾಗ, ತೊಡೆ ಭಾಗ, ಮೂಲವ್ಯಾಧಿ, ಫಿಸ್ತುಲಾ, ಫಿಶರ್, ಜೊತೆಗೆ ಈ ವೆರಿಕೋಸ್ ವೇನ್ಸ್, ಮೀನುಕಂಡಗಳ ಪ್ರಾಬ್ಲಮ್, 1-2 ನೀವುಗಳು ಅನುಭವಿಸ್ತಾ ಇದ್ದದ್ದು ಯಾತನೆ ಅಷ್ಟಿಷ್ಟಲ್ಲ. ಆದರೆ ಅದಕ್ಕೆಲ್ಲ ಸಹ ಒಂದು ಅಂತ್ಯಕಾಲ ಬಂದಿದೆ ಅಂತಲೇ ಹೇಳಬಹುದು. ನಿಮಗೆ ಎಷ್ಟು ಚೆನ್ನಾಗಿರುವಂತಹ ಸಮಯ ಅಂತಂದರೆ, ಈಗ ಈ ಶನಿ ಗೋಚಾರದ ಫಲ ನಿಮಗೆ ಒಳ್ಳೆ ರೀತಿಯಾದಾಗಿರ್ತಕ್ಕಂಥದ್ದೇ ಫಲಗಳನ್ನು ಕೊಡ್ತಾನೆ. ನೀರಿನ ವ್ಯಾಪಾರಸ್ಥರಿಗೆ, ಅಂದರೆ ನೀರು ಸರಬರಾಜು ಮಾಡ್ತಾ ಇರ್ತಕ್ಕಂಥವರಿಗೆ, ಎಕ್ಸ್ಪೋರ್ಟ್ ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಕ್ಕಂಥವರಿಗೆ, ಗಾರ್ಮೆಂಟ್ಸ್ ವ್ಯವಹಾರವನ್ನು ನಡೆಸ್ತಾ ಇರ್ತಕ್ಕಂಥವರಿಗೆ, ಅದೇ ರೀತಿಯಾಗಿ ಹೈನುಗಾರಿಕೆಯನ್ನು ಮಾಡ್ತಾ ಇರ್ತಕ್ಕಂಥವರಿಗೆ, ಟೂರಿಸಮ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥವ್ರಿಗೆ, ಅದೇ ರೀತಿಯಾಗಿ ಟೂರಿಸಮ್ನ ಒಂದು ಆರ್ಗನೈಸ್ ಮಾಡುವಂಥವ್ರಿಗೆ ಅತ್ಯುತ್ತಮವಾದಂತಹ ಸಮಯ ಅಂತಲೇ ಹೇಳಬಹುದು ಇದು. ಆದರೆ ಈ ಒಂದು ಶನಿ ವಕ್ರೀಗತನಾದಾಗ ಮಾತ್ರ ಮತ್ತೊಮ್ಮೆ ನಿಮ್ಗೆ ಅನಾರೋಗ್ಯ ಕಾಡುವ ಸಾಧ್ಯತೆಗಳಿದ್ದಾವೆ. ಅಂದರೆ ಜುಲೈನಿಂದ ನವಂಬರ್ ಈ ಟೈಮ್ನಲ್ಲಿ ಏನಾದರೂ ಸಣ್ಣ ಪುಟ್ಟದ್ದು ಬರ್ತಾನೆ ಇರುತ್ತೆ. ಸ್ವಲ್ಪ ಜಾಸ್ತಿ ಕೂದಲುದಿರುವಂಥದ್ದು, ಈ ಹಲ್ಲು ದವಡೆ ನೋವು ಬರುವಂಥದ್ದು, ಹಲ್ಲಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳೇನಾದರೂ ಪುನಃ ಬರ್ತಕ್ಕಂಥದ್ದಾಗುತ್ತೆ. ಸಣ್ಣ ಪುಟ್ಟದ್ದು, ಬಟ್ ಆದರೆ ಅದನ್ನು ನೋಡಿಕೊಂಡು ಸರಿಯಾಗಿರುವಂಥ ಟ್ರೀಟ್ಮೆಂಟ್ಗಳನ್ನು ತೆಗೆದುಕೊಳ್ಳಿ, ನಿಮಗೆ ಅನುಕೂಲತೆಗಳ ಆಗತ್ತೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಶುಭವಾದ ವಾತಾವರಣ. ಇನ್ನು ಹಣಕಾಸಿನ ಪರಿಸ್ಥಿತಿ ತುಂಬ ಸಬಲತೆ ಆಗುತ್ತೆ. ನೋಡಬಹುದು 9ನೇ ಮನೆಗೆ ಶನಿ ಗುರುವಿನ ಮನೆಗೆ ಬೇರೆ ಹೋಗ್ತಾ ಇದ್ದಾನೆ. ಗುರುವಿನ ಒಂದು ಅನುಗ್ರಹ ನಿಮಗೆ ಸ್ವಲ್ಪ ದಿನಗಳ ನಂತರ ಕಳ್ಕೊಳ್ತೀರಿ. 12ನೇ ಮನೆಗೆ ಬರ್ತಾನೆ. ಆದರೆ ಅದು ಕಳ್ಕೊಂಡ್ರೂ ಸಹ ನಿಮಗೆ ಕರ್ಕಾಟಕ ರಾಶಿಯವರಿಗೆ ಅಂತಹ ಒಂದು ವಿಶೇಷವಾದಂತಹ ತೊಂದರೆ ತಾಪತ್ರೆಗಳನ್ನು ಕೊಡಲಾರ ಗುರು. ಯಾಕೆ ಅಂತಂದರೆ ನಿಮಗೆ ಒಂದು ಕುಟುಂಬ ಸ್ಥಾನದ ಮೇಲೆ ದೃಷ್ಟಿ ಬರುತ್ತೆ. ಅದು ಗುರುಗೋಚಾರದ ಫಲ ಹೇಳಬೇಕಾದ್ರೆ ಹೇಳೋಣ, ನೇರವಾಗಿ ಗುರುಬನ್ನು ಕಳ್ಕೊಂಡ್ರು ದೃಷ್ಟಿಯ ವಿಚಾರಗಳಲ್ಲಿ ನೀವು ಅದೃಷ್ಟವಂತರು ಅಂತಲೇ ಹೇಳಬಹುದು. ಅದನ್ನು ಗುರುಗೋಚಾರ ಫಲದಲ್ಲಿ ನಾವು ತಿಳಿಸ್ಕೊಡ್ತೇವೆ. ಹೂಡಿಕೆ, ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡೋದಕ್ಕೆ ಇದು ಸಕಾಲ ಅಂತ ಹೇಳಬಹುದು. ಒಳ್ಳೊಳ್ಳೆ ಬೆಳವಣಿಗೆಯನ್ನು ನೋಡ್ತೀರಾ ಕರ್ಕಾಟಕ ರಾಶಿಯವರು. ಹಣಕಾಸು ಚೆನ್ನಾಗಾಗುತ್ತೆ, ಆರೋಗ್ಯ ಚೆನ್ನಾಗಾಗುತ್ತೆ, ವೃದ್ಧಿ, ವ್ಯಾಪಾರ ಅಭಿವೃದ್ಧಿ, ಉದ್ಯೋಗದಲ್ಲಿ ಕಿರಿಕಿರಿ ನಿವಾರಣೆ, ಪ್ರತಿಯೊಂದರಲ್ಲೂ ಶನಿ ಅನುಕೂಲತೆಯನ್ನೇ ತಂದುಕೊಡ್ತಾ ಹೋಗ್ತಾ ಇರ್ತಾನೆ. ಏನು ಯೋಚನೆ ಮಾಡಬೇಡಿ, ಧೈರ್ಯವಾಗಿದ್ದು ಜೀವನವನ್ನು ಮುಂದುವರಿಸಿ ಅಂತ ಹೇಳ್ತಾ, ಕರ್ಕಾಟಕ ರಾಶಿಯವರ ಶನಿಗೋಚಾರ ಫಲ 2025 ಇದಾಗಿತ್ತು.
ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪುನಃ ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.